ನಮಸ್ಕಾರ ವೀಕ್ಷಕರೇ. ವಿಜಯಪುರದಿಂದ ಅಯೋಧ್ಯೆ ಪಾದಯಾತ್ರೆಯ 2ನೇ ದಿನ ದುಧನಿ ತಲುಪಿದ ನಂತರ ಮುಂದೆ ನಿಂಬ್ಯಾಳ ಮಾರ್ಗವಾಗಿ ಹೋಗುವಾಗ ಕೇದಾರ್ ಕುಂಬಾರನು ಮೂಟೆಯನ್ನು ಹೊತ್ತು ಹೋಗುವಾಗ ಉಳಿದವರು ಬೈಕ್ ಮೇಲೆ ಪ್ರಯಾಣವನ್ನು ಬೆಳೆಸಿದರು. ನಿಂಬಿಹಾಳ ಗ್ರಾಮದಲ್ಲಿ ಗುರು ಹಿರಿಯರು ಭೇಟಿ ಕೊಟ್ಟ ನಂತರ ಅಲ್ಲಿಯ ಜನರು ಕೇದಾರನನ್ನು ಕುಶಲಪರಿ ವಿಚಾರಿಸಿದರು. ಅಲ್ಲಿಯ ಜನರು ಕೇದಾರನ ಪಾದಯಾತ್ರೆ ಸುಖಕರವಾಗಲೆಂದು ಹಾರೈಸಿದರು. ಅಲ್ಲಿ ಧ್ವಜದ ಕಟ್ಟೆಯಲ್ಲಿ ಸ್ವಲ್ಪ ಸಮಯವನ್ನು ಕಳೆದರು. ಅಲ್ಲಿ ಕಳೆದ ಸಮಯದಲ್ಲಿ ಅಲ್ಲಿಯ ಜನರು ಯುವಕರು ಹಾಗೂ ಅವರನ್ನು ಬೀಳ್ಕೊಟ್ಟು ಕಳಿಸಲು ತಯಾರಾಗಿದ್ದರು. ಅಲ್ಲಿ ಜನಗಳನ್ನು ಗ್ರಾಮಸ್ಥರನ್ನು ಆಗಮಿಸಿದಂದು ನೀವು ಕಾಣಬಹುದು ವೀಕ್ಷಕರೇ. ಸ್ನೇಹಿತರೆ, ಮುಂದೆ ಆಳಂದ ಮಾರ್ಗವಾಗಿ ಹೊರಡುತ್ತಾ ಅಲ್ಲಿಂದ ಆಳಂದ ತಾಲೂಕಿನ ಚಳಗೇರಿ ಮಠದಲ್ಲಿ ವಾಸ್ತವ್ಯ ಹೂಡಿ ಅಲ್ಲಿಂದ ಬೆಳಗಿನ ಜಾವ 4 ಗಂಟೆಗೆ ಸ್ನಾನ ಮಾಡಿಕೊಂಡು ಮುಂದೆ ಸಾಗುತ್ತದೆ ವೀಕ್ಷಕರೇ. ಚಳಗೇರಿ ರಂಭಾಪುರಿ ಮಠದಲ್ಲಿ ಅಭೂತಪೂರ್ವ ಸ್ವಾಗತ ದೊರೆಯುತ್ತಿರುವುದು ಅದು ಹೇಳಲು ಪದಗಳೇ ಸಾಲದು. ಶ್ರೀ ಪರಮಪೂಜ್ಯ ಸ್ವಾಮೀಜಿಗಳು ಸ್ವತಃ ಆಗಮಿಸಿ ಕೇದಾರ್ ಕುಂಬಾರ್ ಹಾಗೂ ಸಂಗಡಿಗರನ್ನು ಸ್ವಲ್ಪ ಸಮಯದ ಮೊದಲು ವಿಶ್ರಾಂತಿ ಪಡೆಯಲು ಹೇಳಿದರು. ವಿಶ್ರಾಂತಿ ಪಡೆದ ನಂತರ ಅವರನ್ನು ಕುಶಲಪುರಿ ವಿಚಾರಿಸಿದ ನಂತರ ಅವರನ್ನು ಕೇದಾರನನ್ನು ಗದ್ದಿಗೆ ಮುಂಭಾಗದಲ್ಲಿ ಕೂಡಿಸಿಕೊಂಡು ನೀವು ಯಾವ ಊರಿನಿಂದ ಬಂದಿದ್ದೀರಿ ಹಾಗೂ ನೀವು ಎಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ದೀರಿ, ನಿಮ್ಮ ಪ್ರಯಾಣ ಭಾಳ ಕಠಿಣವಾಗಿರ್ತದೆ, ನೀವು ಇಷ್ಟೊಂದು 65 kg ಮೂಟೆಯನ್ನು ಹೊತ್ತುಕೊಂಡು ಹೋಗೋದು ಭಾಳ ಕಠಿಣ ವ್ಯವಸ್ಥೆ, ಅದನ್ನು ನೀವು ಹೇಗೆ ಹೊತ್ತುಕೊಂಡು ಹೋಗಲು ಸಾಧ್ಯ ಎಂದು ಕೇಳುತ್ತಾ ಅದರ ಜೊತೆಗೆ ಕಂಬಳಿಯನ್ನು ಹಾಸಿ ಕಂಬಳಿಯ ಮೇಲೆ ತಂದಂಥ ಮೂಟೆಯನ್ನಿಟ್ಟು ಹಾಗೂ ಕೇದಾರಲಿಂಗನನ್ನು ಕೂಡಿಸಿ ಗೋಧಿ ಚೀಲಕ್ಕೆ ಹಾರ ಹಾಕಿಸಿ ನಂತರ ಕೇದಾರನನ್ನು ಶಾಲು ಹೊದಿಸಿ ಕುಂಕುಮ ತಿಲಕವನ್ನಿಟ್ಟು ಹಾರವನ್ನು ಹಾಕಿ ಸನ್ಮಾನಿಸಲಾಯಿತು ವೀಕ್ಷಕರೇ. ಸನ್ಮಾನಿಸಿದ ಆ ಮಠದ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವುದನ್ನು ನೀವು ಇಲ್ಲಿ ಕಾಣಬಹುದು ವೀಕ್ಷಕರೇ. ಎಲ್ಲ ಮಠಕ್ಕೆ ಆಗಮಿಸಿದ ಭಕ್ತಾದಿಗಳನ್ನು ಇವರನ್ನು ಕೂಡಿಸಿ ಶಾಲು ಹಾರ ಹಾಕಿ ನೀವು ಇಲ್ಲಿ ಕಾಣಬಹುದು ವೀಕ್ಷಕರೇ. ಸ್ವಾಮೀಜಿಗಳು ಅವರನ್ನು ಸನ್ಮಾನಿಸುತ್ತಿರುವುದು. ಕೇದಾರ್ ಕುಂಬಾರ್ ಜೊತೆಗೆ ಫೋಟೋ ತೆಗೆಸಿಕೊಳ್ಳುವುದನ್ನು ನಂತರ ಪೂಜೆ ನಡೆಯಿತು ವೀಕ್ಷಕರೇ. ಪರಮಪೂಜ್ಯ ಸ್ವಾಮೀಜಿಗಳು ಕೇದಾರನ ಜೊತೆಗೆ ಹಾಗೂ ಅಲ್ಲಿರ್ತಕ್ಕಂಥ ಭಕ್ತರ ಜೊತೆಗೆ ಸೇರಿಕೊಂಡು ಗ್ರೂಪ್ ಫೋಟೋಗಳನ್ನು ತೆಗೆದುಕೊಂಡರು. ಅವನ್ನು ತಳಗಡೆ ಕೂಡಿಸಿ ಅದು ಕಂಬಳಿ ಮೇಲೆ ಕೂಡಿಸಿ ಸುತ್ತವನ್ನು ನಿಂತುಕೊಂಡು ಫೋಟೋವನ್ನು ತೆಗೆಸುವುದಂದ್ರೆ ಬಹಳ ಅದೊಂದು ದೊಡ್ಡ ಅದ್ಭುತವೆಂದು ನೀವು ಕಾಣಬಹುದು ವೀಕ್ಷಕರಲ್ಲಿ. ಅದರಂತೆ ವಿವೇಕ್ ಕುಂಬಾರ್, ನೂರ್ ನದಾಫ್ ಹಾಗೂ ಸಂಗಡಿಗರಿಗೆ ಎಲ್ಲರಿಗೆ ಆಶೀರ್ವಚನ ಹೇಳಿದರು. ನಿಮ್ಮ ಪ್ರಯಾಣ ತುಂಬ ಕಠಿಣವಾಗಿರುತ್ತದೆ, ಯಾಕಂದರೆ ಕಾಲು ನಡಿಗೆಯಿಂದ ಹೋಗುವುದೇ ಕಷ್ಟಕರ. ಅಂಥದ್ರಲ್ಲಿ ನೀನು 65 kg ಮೂಟೆಯನ್ನು ಹೊತ್ತುಕೊಂಡು ಹೋಗುತ್ತಿದೆ ಎಂದರೆ ಅದು ಒಂದು ಇತಿಹಾಸ. ನಿನಗೆ ಮರ್ಯಾದೆ ಪುರುಷೋತ್ತಮ ಶ್ರೀರಾಮ ಪ್ರಭುಚಂದ್ರರು ನಿಮ್ಮೆಲ್ಲರ ಮೇಲೆ ಆಶೀರ್ವಾದ ಇರಲಿ ಎಂದು ಧೈರ್ಯದಿಂದ ಮುನ್ನುಗ್ಗು ಎಂದು ಆಶೀರ್ವದಿಸಿದರು. ಬಹಳ ಶಾಂತವಾಗಿದೆ.
ನೈಟನ್ನು ಇಲ್ಲಿ ಮಾಡಿ ಬೆಳಗ್ಗೆ 4 ಗಂಟೆಗೆ ನಾವು ಇಲ್ಲಿಂದ ಆಳಂದ ಮಾರ್ಗವಾಗಿ ಚಲಿಸುತ್ತೇವೆ.